ಸ್ನೇಹಿತರೆ, ಇವತ್ತು ನಾನು ಕಳಸದ ಹತ್ರ ಇರುವಂಥ ಕೆಳಗೂರು ಟೀ ಎಸ್ಟೇಟ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಳಸದಲ್ಲಿ ಕೈಮರದಿಂದ ನಾನು ರೈಟಿಗೆ ತೊಗೊಳ್ತಾ ಇದ್ದೀನಿ ಕೊಟ್ಟಿಗೆಹಾರ ರೋಡಿಗೆ. ಕೊಟ್ಟಿಗೆಹಾರ ರೋಡಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಕೆಳಗೂರು ಟೀ ಎಸ್ಟೇಟ್ ಸಿಗ್ತದೆ. ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಗಾಳಿಗಂಡಿ ತಂಗಾಳಿ ಹೋಮ್ ಸ್ಟೇ ಇದೆ, ಅಲ್ಲಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಕೆಳಗೂರು ಟೀ ಎಸ್ಟೇಟ್ ಅಂತೇಳಿ, ಅದು ನೆಕ್ಸ್ಟ್ ಸಿಗತ್ತೆ ಅನಿಸುತ್ತೆ, ಅಲ್ಲಿಗೆ ಹೋಗ್ತೀನಿ. ಈಗ ಗಾಳಿಗಂಡಿ ಹೋಗೋಣ. ನಡೀರಿ ಫ್ರೆಂಡ್ಸ್, ನೋಡೋಣ ಹೇಗಿದೆ. ಗೊತ್ತಿಲ್ಲ, ಯಾರೂ ಇಲ್ಲ ಇಲ್ಲಿ, ಜನಗಳು ಯಾರೂ ಇಲ್ಲ. ಬೀಗ ಏನು ಹಾಕಿರಲಿಲ್ಲ, ಬಟ್ ಕ್ಲೋಸ್ ಇದೆಯೋ ಏನು ಗೊತ್ತಿಲ್ಲ. ನೋಡಿ, ಈ ಥರ ವ್ಯೂಸ್ ಇದೆ, ಫ್ಯಾಂಟಾಸ್ಟಿಕ್ ಪ್ಲೇಸ್. ಇದು ಯಾವುದೋ ಬೇರೆ ಸ್ಟೇಟು ಅಥವಾ ಕೇರಳನೋ ಇನ್ಯಾವುದೋ ಅಲ್ಲ ಗೆಳೆಯರೆ, ಇದು ಕಳಸದಲ್ಲಿರೋ ತಂಗಾಳಿ ಅನ್ನೋ ಹೋಮ್ ಸ್ಟೇ ಕೆಳಗಡೆ ಗಾಳಿಗಂಡಿ ಅಂತ ಊರಿದೆ. ಫ್ಯಾಂಟಾಸ್ಟಿಕ್ ಪ್ಲೇಸ್ ಗೆಳೆಯರೆ, ಸೂಪರ್. ಸ್ನೇಹಿತರೆ, ಇಲ್ಲಿ ಸ್ಟೇ ಮಾಡಿದ್ರೆ ಬೆಳಿಗ್ಗೆ ಈ ರೀತಿ ವ್ಯೂಸ್ ಇರುತ್ತೆ, ಇನ್ನು ಫಾಗ್ ಕಟ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ, ತಂಗಾಳಿ ಹೋಮ್ ಸ್ಟೇ ನೋಡಿಕೊಂಡು ಈಗ ಕೆಳಗೂರು ಟೀ ಎಸ್ಟೇಟಿಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಕೆಳಗೂರು ಟೀ ಎಸ್ಟೇಟು ಎಂಟ್ರೆನ್ಸು ನೋಡಿ, ಇಲ್ಲಿಂದ ಮೇಲೇನೋ ಸ್ಟ್ಯಾಚ್ಯೂ ಇದೆಯಂತೆ, ಅಲ್ಲಿ ನನ್ನ ಅಂದಾಜು ಟಿಕೆಟ್ ಇರ್ಬೋದು. ನಡೀರಿ ಗೆಳೆಯರೆ, ಹೋಗೋಣ ಕೆಳಗೂರು ಟೀ ಎಸ್ಟೇಟ್. ಗುರು ಹೇಗಿದೆ ನೋಡಿ, ಚಿತ್ತಾಲ್ ಪತಾಲ್ ನೋಡಿ, ಇದು ಸ್ವರ್ಗ ಕಣ್ರಿ. ಸ್ವರ್ಗ ಅಂದರೆ ಇದೆ ಕಣ್ರಿ. ಸೋಲೋ ರೈಡು ಬೆಸ್ಟ್ ಕಣ್ರಿ. ಎಂಥದ್ದೇ ಪೇನ್ ಇರಲಿ, ಒಬ್ಬರೇ ಬಂದರೆ ಅದರ ಮಜಾನೇ ಬೇರೆ ಕಣ್ರಿ. ನಮ್ಮ ಮನಸ್ಸಲ್ಲಿರೋದನ್ನು ನಾವೇ ಮಾತಾಡಿಕೊಂಡು ಪ್ರಕೃತಿ ಜೊತೆ ಸಾಗೋ ಫೀಲೇ ಬೇರೆ. ಈ ಎಸ್ಟೇಟ್ ನೋಡಲಿಕ್ಕೆ 10 ರೂಪಾಯಿ ಚಾರ್ಜಸ್ ಇರುತ್ತೆ ಸ್ನೇಹಿತರೆ. ಇದು ಯಾವುದೋ ಮುನ್ನಾರೋ ಅಥವಾ ಅಸ್ಸಾಮೋ ಅಲ್ಲ, ಇದು ಕರ್ನಾಟಕದಲ್ಲಿರೋ ಕಳಸದಲ್ಲಿರೋ ಒಂದು ಪ್ಲೇಸು, ಕೆಳಗೂರು ಟೀ ಎಸ್ಟೇಟು.
ಸ್ನೇಹಿತರೆ ನೋಡಿ, ನಾವು ಈಗ ಕೆಳಗೂರು ಟೀ ಎಸ್ಟೇಟಿಗೆ ಬಂದಿದ್ದೀನಿ. ಟೀ ಎಸ್ಟೇಟ್ ಅಂದರೆ ಟೀ ಫ್ಯಾಕ್ಟ್ರಿ ಈ ಥರ ಇದೆ. ಇದು ಸ್ನೇಹಿತರೆ ಬ್ರಿಟಿಷರ ಕಾಲದಲ್ಲೇ ಇದು ನಿರ್ಮಾಣ ಆಗಿರೋದು. ಅವಾಗಿಂದ ಇಷ್ಟು ದೊಡ್ಡ ಟೀ ಫ್ಯಾಕ್ಟ್ರಿ, ಟೀ ಎಸ್ಟೇಟು ಎಲ್ಲ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಒಂದು ಸಖತ್ತಾಗಿದೆ. ತೋರಿಸ್ತೀನಿ, ಇನ್ನು ಮುಂದೆ ಆ ಕಡೆ ಎಲ್ಲ ಹೋಗ್ಬೋದಂತೆ, ಓಡಾಡಿಕೊಂಡು ವಿಡಿಯೋ ಮಾಡಿ ಅಂತ ಹೇಳಿದರು. ಇದ್ರೆ ಕೇಳಿದೆ, ಅಲ್ಲಿ ಪರ್ಮಿಷನ್ ಏನು ತೊಂದರೆ ಇಲ್ಲ, ನೋಡ್ಬೋದು. ಬಟ್ ಬೆಳಿಗ್ಗೆ 9 o'clock ಒಳಗೆ ಬನ್ನಿ ಅಂತ ಹೇಳಿದ್ರು. ಅಷ್ಟರೊಳಗೆ ಅಂದರೆ ಈಗ ಬಂದಾಗಿದೆ, ನಾನು ಈಗ ಆಗಲಿಕ್ಕಿಲ್ಲ. 9 o'clock ಒಳಗೆ ಬಂದರೆ ನಿಮಗೆ ಒಳಗೆ ಎಲ್ಲ ನೋಡ್ಬೋದು, ಫ್ಯಾಕ್ಟ್ರಿ ಒಳಗೆ ಹೇಗೆ ಕೆಲಸ ನಡೆಯುತ್ತೆ ಅಂತೇಳಿ. ಇದೆ ನೋಡಿ ಟೀ ಫ್ಯಾಕ್ಟ್ರಿ. ಈ ಕಡೆ ಟೀ ಎಸ್ಟೇಟ್ ಎಲ್ಲ ಇದೆ ಗೆಳೆಯರೆ ನೋಡಿ. ಕೆಳಗಡೆ ಬರ್ತಾ ನಿಮಗೆ ಸ್ಟ್ಯಾಚು ಸಿಗುತ್ತೆ. ಅದು ಬಂದ್ಬಿಟ್ಟು ರಣಧೀರ ಮೂವಿಯಲ್ಲಿ ಆ ಸ್ಟ್ಯಾಚುನ ಇದೆ, ಆ ಮೂವಿಯಲ್ಲಿ. ಹೌದು ಸರ್. ಮತ್ತೆ ದರ್ಶನ್ ಸರ್ ಅವ್ರದ್ದು ಚಕ್ರವರ್ತಿ ಮೂವಿದು ಮತ್ತೆ ಮಳೆಯಾಗಿದೆ ಸಾಂಗ್ ಇಲ್ಲೇ ಆಗಿರೋದು. ಆಮೇಲೆ ತ್ರಿಬಲ್ ರೈಡಿಂಗ್ ಮೂವಿ ಗಣೇಶ್ ಅವ್ರದ್ದು ಕೂಡ ಇಲ್ಲೇ ಮೂವಿ ಮಾಡಿದ್ದಾರೆ. ರಮೇಶ್ ಅರವಿಂದ್ ಅವ್ರದ್ದೆಲ್ಲ ಮೂವಿ ತುಂಬಾ ಆಗಿದೆ, ತುಂಬಾ ಅದ್ಭುತವಾಗಿದೆ ಸರ್. ನಾನು ಹೇಳ್ಬೇಕು ಅಂದ್ರೆ ಇದು ನನಗಿಷ್ಟು, ನಾನು ಯಾವಾಗ್ಲೂ ಕಳ್ಸ ಬರ್ತಾ ಇರ್ತೀನಿ. ನಮ್ಮ ಮನೆ ನೆಂಟರು ಎಲ್ಲ ಅಲ್ಲೇ ಇರೋದಲ್ವಾ, ಬಂದು ಯಾವತ್ತೂ ಬಂದಿಲ್ಲ. ನನಗೆ ಅದೇ ಬೇಜಾರಾಗ್ತಿರೋದು, ಇಷ್ಟು ವಯಸ್ಸಿಗೆ ಬಂದಿಲ್ಲ. ನಾ ಪುಟ್ಟ ಹುಡುಗನಿಂದನೂ ಬರ್ತಾ ಇದ್ದೀನಿ. ಎಲ್ಲ ರಿಲೇಟಿವ್ಸ್ ಇಲ್ಲೇ ಇರೋದು. ತುಂಬಾ ಅದ್ಭುತವಾಗಿದೆ ಸರ್, ಇದು ಫ್ಯಾಂಟಾಸ್ಟಿಕ್ ಇದೆ. ಆ ಕಡೆ ಒಂದು ಸ್ನೇಹಿತರೆ, ಜೀವ ಇರೋ ಹೊತ್ತಿಗೆ ಈ ಪ್ಲೇಸಿಗೆಲ್ಲ ಬಂದು ವಿಸಿಟ್ ಕೊಟ್ಟು ಬಿಡಬೇಕು ಸ್ನೇಹಿತರೆ. ಸಾಯೋ ಟೈಮಲ್ಲಿ ತಿರುಗಬೇಕಿತ್ತು, ಅಲ್ಲಿಗೆ ಹೋಗ್ಬೇಕಿತ್ತು, ಇಲ್ಲಿಗೆ ಹೋಗ್ಬೇಕಿತ್ತು ಅನಿಸುತ್ತಂತೆ. ಬಟ್ ನಾನು ಸಾಯೋ ಟೈಮ್ನಲ್ಲಿ ನೆಮ್ಮದಿಯಿಂದ ಸಾಯ್ತಿದ್ದೀನಲ್ಲ ಅಂತ ಹೇಳಿ ನನಗೆ ತುಂಬ ಖುಷಿಯಿಂದ ಸಾಯ್ಬೋದು. ಏಕೆಂದರೆ ನಾನು ಅದೇ ರೀತಿ ಬದುಕ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ವಿಡಿಯೋನ ಎಲ್ಲರೂ ನೋಡಿ ಸಬ್ಸ್ಕ್ರಿಪ್ಷನ್ ಮಾಡಿ, ನೋಡಿದವರು ಒಂದು 10 ಜನಕ್ಕಾದರೂ ಶೇರ್ ಮಾಡಿ ವಿಡಿಯೋನ. ಯಾಕೆ ಅಂದರೆ ನನಗೆ ಬರೋ ಸ್ವಲ್ಪ ಅರ್ನಿಂಗ್ಸಲ್ಲಿ ನಾನು ಈ ಟ್ರಿಪ್ನ ಮಾಡ್ತಾಯಿದ್ದೀನಿ. ಅದರಲ್ಲಿರೋ ಕಮಿಟ್ಮೆಂಟು ಹೇಳೋಕ್ಕಾಗಲ್ಲ, ಅದನ್ನೆಲ್ಲ ಹೇಳಲೂಬಾರ್ದು, ಸಾರಿ. ದಯವಿಟ್ಟು ಈ ವಿಡಿಯೋನ ಎಲ್ಲ ಶೇರ್ ಮಾಡಿ ಅಂತ ಅಷ್ಟೇ ನಾನು ಹೇಳೋದು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ದಯವಿಟ್ಟು. ವ್ಯೂಸ್ ನನಗೆ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. See the horizon, turn us to thousands, and we'll grow.